ಯುವ ಪೀಳಿಗೆಗೆ ಕುರಾನ್ ಪಠಣದ ಮಹತ್ವವನ್ನು ತಲುಪಿಸುವ ಹಾಗೂ ಆಧ್ಯಾತ್ಮಿಕತೆಯತ್ತ ಸೆಳೆಯುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರಮಟ್ಟದ ಕುರಾನ್ ಕಿರಾತ್ ಸ್ಪರ್ಧೆ ನಡೆಯಿತು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ನ ದಶಮಾನೋತ್ಸವದ ಅಂಗವಾಗಿ ಮಂಗಳೂರಿನ ಇಂಡಿಯಾನಾ ಕನ್ವೆನ್ಷನ್ ಹಾಲ್ನಲ್ಲಿ ಈ ಐತಿಹಾಸಿಕ ಸ್ಪರ್ಧೆ ಆಯೋಜಿತವಾಗಿತ್ತು. ದೇಶಾದ್ಯಂತ 2252 ಮಂದಿ ಆನ್ಲೈನ್ ಮೂಲಕ ತಮ್ಮ ಕಿರಾತ್ ವಿಡಿಯೋಗಳನ್ನು ಕಳುಹಿಸಿದ್ದರು. ಖ್ಯಾತ ವಿದ್ವಾಂಸರಿಂದ ನಡೆದ ತಾಂತ್ರಿಕ ಪರಿಶೀಲನೆ ನಂತರ 50 ಸ್ಪರ್ಧಿಗಳನ್ನು ಅಂತಿಮ ಹಂತಕ್ಕೆ ಆಯ್ಕೆ ಮಾಡಲಾಗಿತ್ತು. ಕರ್ನಾಟಕ, ಕೇರಳ, ಗೋವಾ, ತೆಲಂಗಾಣ ಹಾಗೂ ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಸ್ಪರ್ಧೆಗಳ ಅಂತಿಮ ಹಂತದಲ್ಲಿ ಪೈಪೋಟಿ ನಡೆಸಿದರು. ಉತ್ತರ ಪ್ರದೇಶದ ಶೈಖ್ ಸರ್ಫರಾಜ್ ಅಜ್ಹರಿ ಮತ್ತು ಹೈದರಾಬಾದ್ನ ಕಾರಿ ಅಹಮದ್ ಮುನೀರ್ ಅವರು ತೀರ್ಪುಗಾರರಾಗಿ ಭಾಗವಹಿಸಿ ಮೌಲ್ಯಮಾಪನ ಮಾಡಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಶುಭಾಶೀರ್ವಚನ ನೀಡಿದರು. ಹಜರತ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲಕಟ್ಟೆ, ಯುಟಿ ಇಫ್ತಿಕಾರ್, ಮಾಜಿ ಸಚಿವ ರಮಣತರೈ, ಕಾಂಗ್ರೆಸ್ ಮುಖಂಡ ಪದ್ಮರಾಜ, ಶಾಹುಲ್ ಹಮೀದ್, ಎಸ್ಎಂ ರಶೀದ್ ಹಾಜಿ, ನಾಸಿರ್ ಲಕ್ಕಿ ಸ್ಟಾರ್, ಎಸ್ಡಿಪಿಐನ ರಿಯಾಜ್ ಫರಿಂಗಿವಟೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಅಬ್ದುಲ್ ಶಕೀಲ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. So I see that next Kirat season 5 should be in Bangalore. Bangalore, Adi Chennai, he should go one higher and higher. So first season will be in Bangalore, sixth season should be in capital Delhi. So I always told him, you should rise one step ahead. So Shakil angane thodinge Jidda aithu, hometown Bangalore aithu, next we are going to announce in Bangalore, then we'll be in Delhi inshallah. Avun ingane me Shakil young generation aithu ಕಮ್ಯುನಿಟಿಗೂ ಒಂದು ಬೆಲೆ ಅದು ಇದನ್ನು ಚೆಲ್ಲಲ್ಲ ನಾನು ಲಾಟ್ ಆಫ್ ಹೆಲ್ಪ್ ಅದು ಕಮ್ಯುನಿಟಿ ಫೆಸ್ಟ್ ಆವಟ್ಟು ಬ್ಯಾರಿ ಮೇಳ ಆವಟ್ಟು ಸ್ಪೋರ್ಟ್ಸ್ ಫೆಸ್ಟಿವಲ್ ಆವಟ್ಟು ಸದಕ ಆವಟ್ಟು ರಮದಾನ್ ಟೈಮ್ ಆವಟ್ಟು ಕೋವಿಡ್ ಟೈಮ್ ಆವಟ್ಟು ಶಕೀಲ್ ರೋಲ್ ಇಲ್ಲಂದು ಚೆಲ್ಲ ದ ಪ್ರಾಬ್ಲಮ್ ಈಸ್ ಅವನೆಂದು ಅವ್ರ ಬೆಲೆ ಆಲೋಚನೆ ನಂಗಮೇ ಆಯತ್ರ ಉಂಡು ನಂಗಮೇ push akro Dr. Shakil Udeba, he was minority vice president of Karnataka, he was our overseas president, he represents, he has gone to Jodo Bharat to Kashmir ella poire, but idella undu ore charitable single man without sponsors aundaru habbar avarnalla dua undu umma marchipoyid last time. Questions arised, why you are doing for common people? I told common people like us, our kids, they deserve to compete somewhere, and that platform our charitable trust is giving since 3 years, and this is the 4th year, and since it is our 10th year anniversary, alhamdulillah, there were a lot of demands that we have to do this competition in India. By the grace of Allah subhanahu wa ta'ala and all your blessings, ningal ellaru blessings il alhamdulillah idu or success kari aitikru adukku dakku chama kosiya avaru sonnenga sumar almaru ಮಗರಿಬಿಗೆ ಬಂದಂಗ ಎನಿಮ್ ತೆಚ್ಚಿರಾರು ಚಿಲ ಆಲ್ಮಾರು ಮಾಶಾಲ್ಲಾ ದೇ ಹ್ಯಾವ್ ಕಮ್ ಬಿಫೋರ್ ಅಸ್ ನಾನು ಹಾಲ್ಗೆ ಬಂದರೆ ಮೇ 12:30 ಕಂಟೆಸ್ಟೆಂಟ್ಸ್ ಫ್ರಮ್ ಹೈದರಾಬಾದ್ ದೇ ಕೇಮ್ at 11:30 ಹಿಯರ್ ಮಾಶಾಲ್ಲಾ. ಸರ್ಪ್ರೈಸಿಂಗ್ಲಿ ವಿ ಗೇವ್ ದಿಸ್ ಈ ಇನ್ಫಾರ್ಮೇಶನ್ ಟಾಪ್ 50 ರೋ ನಾಲ್ ಮುನ್ನಲ್ ಕೊಡ್ತು. ಐ ಆಮ್ ಥ್ಯಾಂಕ್ಫುಲ್ ಟು ದ ಪೀಪಲ್ ಹೂ ಹ್ಯಾವ್ ಕಮ್ ಫ್ರಮ್ ದುಬೈ. ದುಬೈರವ್ರ ಕಂಟೆಸ್ಟೆಂಟ್ಸ್ ಖಾಲಿ ಇದಕ್ಕೋಸ್ಕರ ಫ್ಲೈ ಹಾಕಿ ಬಂದರು, ಈ ಬೆಚ್ಚ ಕಾಸುಗಲ್ಲ. I thank their parents. Qatar or student bandar. From Hyderabad one student has come. 5 students from Mysore have come. From Palakkad they have come. From Malappuram they have come. They have come from Kozhikode. Season 4 ಕುರ್ಆನ್ ಪಠಣ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಉಲೇಮಾ ಶಿರೋಮಣಿಗಳೇ, ಉಮರಗಳೇ, ರಾಜಕೀಯ ಹಾಗೂ ಸಾಮಾಜಿಕ ಮುಂದಾಳುಗಳೇ,
ವಿದ್ಯಾರ್ಥಿಗಳೇ, ಅದೇ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಿಗಳೇ, ಬಹಳ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು 5-10 ನಿಮಿಷ ಇದ್ದು ಹೋಗಬೇಕು ಅಂತ ಹೇಳಿ ಬಂದಂತಹ ನಾನು ಇಲ್ಲಿ ಸೋಫಾದಲ್ಲಿ ಕುಳಿತ ನಂತರ ಮೂಕ ವಿಸ್ಮಿತನಾದ. ಏನೋ ಇಲ್ಲಿಂದ ಎದ್ದು ಹೋಗಲಿಕ್ಕೆ ಮನಸ್ಸಿಲ್ಲದಂತಹ ಒಂದು ಕಾರ್ಯಕ್ರಮ. ಬೇರೆ ಬೇರೆ ತುರ್ತು ಕೆಲಸಗಳು ಇದ್ರೂ ಕೂಡ ಇಲ್ಲಿ ಮತ್ತೊಂದಷ್ಟು ನಿಮಿಷ ನಿಲ್ಲಬೇಕು ಅನ್ನುವಂತಹ ಒಂದು ಆವೇಶ ಇಲ್ಲಿಯ ಸ್ಪರ್ಧಿಗಳು ಪಠಿಸಿದಂತಹ ಕುರ್ಆನ್ನ ಮೂಲಕ ಸಿಕ್ಕಿತು. ഗുണകാംക്ഷയാണ്. ഇഅ്തിയാദുൽ ഖൈരി ലിൽ മൻസൂഇ ലഹു. ദീൻ എന്ന് പറഞ്ഞാൽ ഗുണകാംക്ഷയാണ്. 3 പ്രാവശ്യം പറഞ്ഞു. അപ്പോൾ സഹാബകൾ ചോദിച്ചു, ആർക്ക് വേണ്ടിയുള്ള ഗുണകാംക്ഷയാണ്? അപ്പോൾ നബി സല്ലല്ലാഹു അലൈഹി വസല്ലം തങ്ങൾ പറഞ്ഞു, ലില്ലാഹ്, അല്ലാഹുവിന് വേണ്ടിയുള്ള ഗുണകാംക്ഷ, അല്ലാഹുവിൻ്റെ കിതാബിന് വേണ്ടിയുള്ള ഗുണകാംക്ഷ, അതുപോലെ നബി തങ്ങൾക്ക് വേണ്ടിയുള്ള ഗുണകാംക്ഷ, അതുപോലെ മുസ്ലിമീങ്ങളുടെ നേതാക്കൾക്ക് വേണ്ടിയും അവർ പൊതുജനങ്ങൾക്ക് വേണ്ടിയും